ಇಲ್ಲಿ ನೋಡಿ, ಏನಾದ್ರೂ ಮಾಡಿ ಮಾಮ ಅವ್ರನ್ನ ಇಲ್ಲೇ ಉಳಿಸ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಈಗ ಬರೀ ಒಂದನ್ನೇ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಒಳ್ಳೇದು ಕೆಟ್ಟದ್ದು ಏನು ತಲೆ ಕೆಡಿಸ್ಕೋಬಾರ್ದು. ನಾವು ನಮ್ಮ ಕೆಲಸ ಮಾಮ ಅವ್ರ ಕಡೆಯಿಂದ ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೋಬೇಕು. ಇನ್ನು ಇಲ್ಲೇ ನಾವು ಇನ್ನು ಎಷ್ಟೊತ್ತು ಕಾಯೋದು? ಮಾಮ ಇದೇ ದಾರಿಯಿಂದ ಬರ್ತಾರೆ ಅಂತ ಗೊತ್ತಿದೆ ಅಲ್ವಾ? ಸ್ವಲ್ಪ ಹೊತ್ತು ನಿಲ್ಲೋಣ, ಮತ್ತೆ ಮನೆಗಾದ್ರೂ ಹೋಗಿ ಏನ್ ಮಾಡೋದಿದೆ ಈ ಬಿಸಿಲಲ್ಲಿ. ಹೌದು, ಅವ್ರು ಇನ್ನೂ ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಇನ್ನು ಎಷ್ಟೊತ್ತು ನಾವು ಹೀಗೆ ಬಿಸಿಲಲ್ಲಿ ನಿಲ್ಲೋದು? ಅಯ್ಯೋ ಮಾರಯ್ಯ, ನಮ್ಗೆ ಇಲ್ಲಿ ಕುಡಿಯೋಕೆ ನೀರಿಲ್ಲ, ಬೆಳೆನೂ ಇಲ್ಲ. ಮಾಮ ಯಾವಾಗ ಈ ಊರಿಗೆ ಬರ್ತಾರೆ ಅಂತ ಅನ್ನಿಸ್ತಿದೆ. ಈಗೇನಾದ್ರೂ ಮಾರ್ಗ ಹುಡುಕ್ಲೇಬೇಕು. ನೀನು ಸ್ವಲ್ಪ ಸಮಾಧಾನವಾಗಿರು. ಹಾಗಂತ ನಾವು ಇನ್ನು ಎಷ್ಟೊತ್ತು ಅಂತ ಇಲ್ಲೇ ನಿಲ್ಲೋದು? ಅರೆ, ಹೀಗೇನಾದ್ರೂ ಮಾತಾಡಕ್ಕಾಗುತ್ತಾ? ಅದು ಹಾಗಲ್ಲ. ನಾವ್ ಇಡೀ ದಿನ ಇಲ್ಲೇ ಕಾಯೋದು, ಮಾಮ ಅವ್ರು ಬರ್ಲಿಲ್ಲ ಅಂತಂದ್ರೆ? ಹಾಗೆಲ್ಲ ಏನೂ ಆಗೋದಿಲ್ಲ. ಮಾಮ ಅವರು ಬಂದೇ ಬರ್ತಾರೆ ಅಂತ ನನಗೆ ಸಂದೇಶ ಬಂದಿದೆ. ಹಾಗಾದ್ರೆ ಒಳ್ಳೇದಾಯ್ತು. ಆದ್ರೆ ಮಾಮ ಅವರು ನಿಲ್ಸಿದ್ರೆ ಅವ್ರು ಇಲ್ಲೇ ಇರ್ತಾರೇನು? ನಾವು ಕೈ ಕಾಲು ಹಿಡಿದು ಮಾಮ ಅವ್ರನ್ನ ಕೇಳೋಣ, ಮಾಮ ಅವ್ರನ್ನ ಬೇಡ್ಕೊಳ್ಳೋಣ. ಮಾಮ, ದಯವಿಟ್ಟು ಇಲ್ಲೇ ಇರಿ, ನಮಗ್ ಒಳ್ಳೇದ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೋ ಗೊತ್ತಿಲ್ಲ. ಜನರು ಊರನ್ ಬಿಟ್ಟು ಹೋಗ್ತಿದ್ದಾರೆ. ಹೀಗೆ ಮುಂದುವರಿತಿದ್ರೆ ಹೇಗಾಗುತ್ತೆ? ಮತ್ತೆ ಇಷ್ಟು ವರ್ಷ ನಾವು ಇಲ್ಲೇ ಇದ್ದು ಬಿಸಿಲಲ್ಲಿ ಕಾದಿದೀವಿ ಅಲ್ವಾ? ಇನ್ ಸ್ವಲ್ಪ ದಿನ ತಡೀರಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಒಂದು ಬಿಂದಿಗೆ ನೀರು ತರಬೇಕು ಅಂದ್ರೆ ಎಷ್ಟು ದೂರ ನಡಿಬೇಕಾಗುತ್ತೆ ಗೊತ್ತಿದ್ಯಾ ನಿಮಗೆ? ಜನ ಹೀಗೆ ಮೂಕ ಜೀವಿಗಳನ್ನ ಬಿಟ್ಟು ಹೋಗ್ತಿದ್ದಾರೆ. ಅವುಗಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ನೀನ್ ಸ್ವಲ್ಪ ಸುಮ್ಮನೆ ಇರು. ಈ ಕೆಲಸ ಆಗ್ಬೇಕು ಅಂತ ಬಂದಿದೀವಿ ಅಲ್ವಾ? ಹಾಗಾದ್ರೆ ಒಳ್ಳೇದೇ ಅಲ್ವಾ? ಆದ್ರೆ ನಂಗನ್ಸೋದಿಲ್ಲ ಮಾಮ ಇಲ್ಲಿಗೆ ಬರ್ತಾರೆ ಅಂತ. ಇಷ್ಟೊಂದ್ ದಿನ ಆಯ್ತು, ಆದ್ರೆ ನಾವು ಮಾಮ ಅವ್ರ ಹಾದಿ ಕಾಯ್ತಾ ಇದೀವಿ. ಆದ್ರೆ ಮಾಮ ಇನ್ನೂ ಇಲ್ಲಿಗೆ ಬಂದೇ ಇಲ್ವಲ್ಲ? ಮಾಮ ಬಂದೇ ಬರ್ತಾರಪ್ಪ, ನನಗ್ ನಂಬಿಕೆ ಇದೆ. ನೀವ್ ಇಲ್ಲೇ ಇರ್ಬೇಕು ಅಂತಂದ್ರೆ ನೀವ್ ಇಲ್ಲೇ ಇರಿ. ನಾನಿನ್ ಈ ಬಿಸಿಲಲ್ಲಿ ಇರಲ್ಲ. ಅರೆ, ಮಾಮ, ನಾವು ನಿಮ್ಮ ದಾರಿನ ಎಷ್ಟು ದಿನಗಳಿಂದ ಕಾಯ್ತಿದ್ವಿ. ಸ್ವಲ್ಪ ಜನರಿಗೆ ಅನ್ಸಿತ್ತು ನೀವು ಬರೋದೇ ಇಲ್ಲ ಅಂತ. ಆದ್ರೆ ನನಗ್ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ನೀವು ನಮ್ಮ ಊರಲ್ಲಿ ಇರ್ಬೇಕು ಅನ್ನೋದು ನಮಗಿಚ್ಛೆ ಇದೆ. ಆದ್ರೆ ನಾನು ಮುಂದೆ ಹೊರಟಿದ್ದೀನಲ್ಲಪ್ಪ. ಹಾಗೆಲ್ಲ ಹೇಳ್ಬೇಡಿ ಮಾಮ. ನಮ್ಮ ಭಾಗದಲ್ಲಿ ಮಳೆ ಇಲ್ಲ, ನೀರಿಲ್ಲ, ಬೆಳೆ ಇಲ್ಲ, ಜನರು ಕುಡಿಯೋಕೆ ನೀರು ಸಹಿತ ಇಲ್ಲ ಮಾಮ. ನೀರ್ ತರೋದಕ್ಕೆ ತುಂಬಾ ದೂರ ಹೋಗ್ಬೇಕಾಗುತ್ತೆ ಮಾಮ. ಅದು ಸಿಕ್ಕರೆ ಸಿಗುತ್ತೆ ಮಾಮ, ಇಲ್ಲಾಂದ್ರೆ ಇಲ್ಲ. ಮಾಮ, ನಮ್ಮ ಮನುಷ್ಯರದು ಪರವಾಗಿಲ್ಲ, ಆದ್ರೆ ಜಾನುವಾರುಗಳ ಕಡೆ ನೋಡೋಕ್ ಆಗ್ತಿಲ್ಲ ಮಾಮ. ಮತ್ತೆ ಹೀಗೆ ಮುಂದುವರೆದ್ರೆ ಏನು ಆಗೋದಿಲ್ಲ. ಆದ್ರೆ ಅಭಾ, ನಾನ್ ನಿನಗೆ ಮೊದ್ಲೇ ಹೇಳಿದ್ದೀನಲ್ವಾ, ನಾನು ಮುಂದೆ ಹೊರಟಿದ್ದೀನಿ ಅಂತ. ಅಲ್ಲಿ ನನಗೆ ಕೆಲಸ ಇದೆ. ಮಾಮ, ದಯವಿಟ್ಟು ಹಾಗೆ ಮಾಡಬೇಡಿ ಮಾಮ. ನೀವು ಇಲ್ಲೇ ಉಳ್ಕೊಂಡ್ರೆ ನಮ್ಮ ಜನರಿಗೆ ತುಂಬಾ ಒಳ್ಳೆದಾಗುತ್ತೆ. ಇಂಥ ಕೆಟ್ಟ ದಿನನ ನಾವು ನಿಮ್ಮಂತ ದೇವ ಮನುಷ್ಯರ ಜೊತೆ ಕಳಿಬೇಕು ಮಾಮ. ಅರೆ, ಇಲ್ಲಿ ನೋಡ್ರಪ್ಪ, ನೀವು ಇಲ್ಲಿಗೆ ಬಂದಿದ್ದೀರಾ, ಭೇಟಿ ಆಯ್ತು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕು? ಅದು ಹಾಗಲ್ಲ ಮಾಮ, ಎಲ್ರೂ ನಿಮ್ಮ ಹಾದಿನೇ ಕಾಯ್ತಿದ್ದಾರೆ. ನೀವು ಬರ್ತೀರಾ ಅಂತ ಮನೆಯಲ್ಲಿ ಕಾಯ್ತಿದ್ದಾರೆ. ಮಾಮ, ನೀವು ಬಂದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಊರಲ್ಲಿ ಎಲ್ರೂ ನೀವು ಬರ್ತಾರೆ ಅಂತಾನೆ ಕಣ್ಬಿಟ್ಟು ಕಾಯ್ತಿದ್ದಾರೆ.
ದಯವಿಟ್ಟು ಎಲ್ರಿಗೂ ದರ್ಶನ ಕೊಡಿ ಮಾಮ. ಸರಿ, ನಾನು ಊರೊಳಗೆ ಬರ್ತೀನಿ. ಆದರೆ ನಾನು ಸ್ವಲ್ಪ ಹೊತ್ತಿನಲ್ಲೇ ಹೊರಡಬೇಕಾಗುತ್ತೆ. ನಿನಗೆ ನಡೆಯುತ್ತಲ್ವಾ? ನಡೆಯುತ್ತೆ ಮಾಮ, ನಡೆಯುತ್ತೆ. ಸರಿ, ಮತ್ತೆ ನಡೀರಿ. ಮಾಮ, ನಿಮ್ಮ ಹತ್ರ ಒಂದು ಕೇಳ್ಬೇಕಿತ್ತು. ನೀವು ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಅಬ್ಬಾ, ನೀನ್ ಏನ್ ಕೇಳ್ತೀಯ ಅಂತ ನನಗೆ ಗೊತ್ತಿದ್ಯಪ್ಪ. ಕೇಳು. ಮಾಮ, ನಮ್ಮ ಈ ಭಾಗಕ್ಕೆ ಮಳೆ ಬರ್ಸಿ ಮಾಮ. ನೀವೆಲ್ಲ ಇದೇನ್ ನಡೆಸಿದಿರಪ್ಪ? ಮನೆಗೆ ಹೋಗ್ರಪ್ಪ, ನಿಮ್ ಕೆಲಸ ನೋಡ್ಕೊಳ್ಳಿ. ನನಗೂ ನನ್ನ ಕೆಲಸ ನೋಡಕ್ ಬಿಡಿ. ಜಾನುವಾರುಗಳ ಕಡೆ ನೋಡಕ್ ಬಿಡಿ. ಕುರಿಗಳ ಮೇಯಕ್ ಬಿಡಿ. ನಾನು ಇಲ್ಲೇ ಇದ್ದೀನಿ. ಆಮೇಲೆ ನೋಡೋಣ ಅದೇನು ಅಂತ. ಅಂದ್ರೆ ಮಾಮ, ನೀವ್ ಇಲ್ಲೇ ಇರ್ತೀರಾ ಅಂತ ಆಯ್ತು. ಮತ್ತೆ ನೀವು ನನ್ನ ಮುಂದೆ ಬೇರೆ ಯಾವ್ದಾದ್ರು ಮಾರ್ಗ ಬಿಟ್ಟಿದ್ದೀರಾ? ಹಾ, ಅರೆ, ನೀವು ಹೀಗೆ ವ್ಯವಹಾರ ಮಾಡ್ತಾ ಇದ್ದೀರಾ. ನನ್ನನ್ನು ಮುಂದೆ ಹೋಗ್ಬಿಡ್ತಿಲ್ಲ. ನಾನು ಆ ಮೂಕ ಪ್ರಾಣಿಗಳ ಹೊಟ್ಟೆನಾದ್ರೂ ತುಂಬಿಸಕ್ ಬಿಡಿ. ಮತ್ತಿಲ್ಲಿ ನೋಡಿ, ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಹೋಗ್ಬೇಕಾದ್ರೆ ನಿಮ್ಗೆ ಹೇಳಿನೇ ಹೋಗ್ತೀನಿ. ಮತ್ತಾಯ್ತಾ? ನೀವೇನು ಇಲ್ಲಿ ನಿಲ್ಬೇಡಿ. ಎಲ್ರು ಹೊರಡಿ, ನಿಮ್ ಕೆಲಸ ಮಾಡಿ. ಸರಿ ಮಾಮ. ಕೇಳ್ರಪ್ಪ. ಹಾ, ನಡೀರಿ, ಎಲ್ರು ಮನೆಗೆ ನಡೀರಿ. ಎಲ್ರು ನಿಮ್ ಕೆಲ್ಸ ನೋಡಿ. ಹಾ, ಮಾಮ ಇಲ್ಲೇ ಇರ್ತಾರೆ, ಎಲ್ರು ಹೋಗಲ್ಲ. ಹಾ, ಹೊರಡಿ. ನಾನು ಇಲ್ಲೇ ಇರ್ತೀನಿ ಮಾಮ. ನಿಮಗೆ ಏನೇ ಬೇಕಿದ್ರು ನಾನ್ ತಂದು ಕೊಡ್ತೇನೆ. ಅಲ್ಲ ಅಣ್ಣ, ಮಾಮ ಹೇಳಿದಾರಲ್ವಾ ನೀವು ಹೊರಡಿ ಅಂತ. ಆದ್ರೂ ಸಹ ನೀವು ಕೇಳ್ತಿಲ್ವಲ್ಲ. ಮಾಮ, ನಾನೇನ್ ಹೇಳ್ತೀನಂದ್ರೆ, ಈ ಬಿಸಿಲಲ್ಲಿ ಕುತ್ಕೊಳ್ಳೋ ಬದಲು ದೇವಸ್ಥಾನದಲ್ಲಿ ಕುತ್ಕೋಬೋದಲ್ಲ. ಇಲ್ದಿದ್ರೆ ನಮ್ಮ ಮನೆಗಾದ್ರೂ ಬನ್ನಿ ಮಾಮ. ಇಲ್ಲ, ನಾನು ಇಲ್ಲೇ ಆರಾಮಾಗಿದ್ದೀನಿ. ನೀವು ನಿಮ್ ಮನೆಗೆ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ನನ್ನ ಕೆಲಸ ನಾನು ಮಾಡಕ್ ಬಿಟ್ಬಿಡಿ. ಮತ್ತೆ ಅಬ್ಬಾ, ಮೊದಲು ನಿನ್ ಮನೆಗೆ ಹೋಗು. ಇಲ್ಲಿ ಸುಮ್ನೆ ನನ್ನ ಮೇಲೆ ಕಣ್ಣಿಟ್ಟಿರುವ ಹಾಗೆ ಯಾಕೆ ಇಲ್ಲೇ ಇದ್ದೀರಾ? ಮೊದಲು ನೀನು ಹೊರಡು ಅಂತ ಹೇಳ್ತಾ ಇದ್ದೀನಲ್ವಾ? ಸರಿ ಮಾಮ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ನಡೀರಿ 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 ನಡೀರಿ, ಎಲ್ರು ನಡೀರಿ. ಮಾಮ, ನಾವಂತೂ ಇಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈಗ ನಿಮ್ಗೆ ಮಳೆ ಬರ್ಸ್ಲೇಬೇಕಾಗುತ್ತೆ. ಅರೆ, ಅದು ಹೇಗೆ ಮಳೆ ಬರ್ಸಕ್ಕಾಗುತ್ತೆ? ಅದೇನು ಆಟನ ಅದು? ಇವತ್ತು ಮಳೆ ತರಿಸಿ ಅಂತಾರೆ, ನಾಳೆ ಸತ್ತೋಗಿರೋ ಮನುಷ್ಯನನ್ನು ಬದುಕಿಸಿ ಅಂತಾರೆ. ಇದನ್ನ ಎಲ್ಲಿವರೆಗೂ ಹಾಗೆ ನಡೆಸ್ಕೊಳ್ಳೋದು? ಇಲ್ಲ ಇಲ್ಲ, ಅದೇನಾಗೋದಿಲ್ಲ. ಮಳೆ ಬರ್ಸೋದು ಅಷ್ಟೇನು ಕಷ್ಟ ಅಲ್ಲ. ಹೀಗೆ ಭಂಡಾರ ಹಾಕಿದ್ರೆ ಮಳೆ ಬಂದ್ಬಿಡುತ್ತೆ. ಮತ್ತೆ ಎಲ್ಲ ಕಡೆ ಇದೇ ಆಟ ನಡೆಯುತ್ತೆ. ಇಲ್ಲ ಇಲ್ಲ, ಅದೆಲ್ಲ ಆಗೋದಿಲ್ಲ. ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಲ್ಲಿ ಜನ ಹೇಳಕ್ ಶುರು ಮಾಡ್ತಾರೆ, ಮಳೆ ಬರ್ಸಿ ಅಂತ. ಎಲ್ಲಿಯಾದ್ರೂ ಆಗುತ್ತಾ ಆತರ? ಅರೇ ಅಣ್ಣ, ಅವ್ರು ಉಳ್ಸೋದಕ್ಕಾದ್ರೂ ಹೇಗಾಗತ್ತೆ? ಮಾಮ ಅವರು ಸತ್ತೋಗಿರೋ ಹುಡುಗಿನ ಬದುಕಿಸಿದ್ರು, ಜನ ಹೇಳಕ್ ಶುರು ಮಾಡಿದ್ರು, ನನ್ ತಂದೆ ಉಳಿಸು, ತಾಯಿನ ಉಳಿಸು ಅಂತಂದ್ರೆ ಹೇಗ್ ಮಾಡಕ್ಕಾಗತ್ತೆ? ನೀವೊಂದ್ಸತಿ ಯೋಚನೆ ಮಾಡಿ. ಹಾಗೆ ಜನರು ಸಾಲ್ಗಟ್ಟಿ ನಿಲ್ಲೋದಕ್ ಶುರು ಮಾಡ್ತಾರಾಗ.
ಮತ್ತೆ ಮಾಮ, ಮಳೆ ಬರೋದಿಲ್ವಾ? ಆದ್ರೆ ಇಲ್ಲಿಂದ ಹೋಗೋದು ಹೇಗೆ? ಇಲ್ಲಿ ನೋಡಿ, ಏನಾದ್ರೂ ಮಾಡಿ ಮಾಮ ಅವ್ರನ್ನ ಇಲ್ಲೇ ಉಳಿಸ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಈಗ ಬರೀ ಒಂದನ್ನೇ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಒಳ್ಳೇದು ಕೆಟ್ಟದ್ದು ಏನು ತಲೆ ಕೆಡಿಸ್ಕೋಬಾರ್ದು. ನಾವು ನಮ್ಮ ಕೆಲಸ ಮಾಮ ಅವ್ರ ಕಡೆಯಿಂದ ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೋಬೇಕು. ಹೌದು, ನಾವು ಮಾಮ ಅವರನ್ನ ಇಷ್ಟು ಬೇಡ್ಕೊಂಡಿದ್ದೀಗ ಮಾಮ ಅವ್ರು ಇಲ್ಲೇ ಇದ್ದಾರೆ. ಆದ್ರೆ ಮಾಮ ಅವ್ರು ಸಿಟ್ ಮಾಡ್ಕೊಂಡ್ರೆ ಅವ್ರ ಮುಂದೆ ಹೋಗೋರು ಯಾರು? ಹೌದು, ನಾನು ಅದನ್ನೇ ಹೇಳೋಳಿದ್ದೆ. ನಮಗೂ ಹಾಗೆ ಅನ್ಸ್ತಿದೆ. ಮಾಮ ಅವ್ರಿಗೆ ತುಂಬಾ ದುಃಖ ಆಗ್ತಿದೆ ಅಂತ. ಆದ್ರೆ ಅದು ಹಾಗಲ್ಲ. ನಮ್ಮ ಕಣ್ಣುಗಳಲ್ಲಿ ನೀರ್ ಕಾಣಿಸಿದ್ರೆ ಮಾಮ ಅವ್ರಿಗೆ ಕರುಣೆ ಉಕ್ಕಿ ಬರುತ್ತೆ. ಮಾಮ ಹೇಗಿದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸರಿ ಆಯ್ತು, ಈಗ ಏನ್ ಮಾಡ್ತೀರಾ? ಇಲ್ಲಿ ನೋಡಿ, ನಮ್ಮಲ್ಲಿ ಇಬ್ಬರಿಗೆ ಮಾಮ ಅವ್ರ ಸಲುವಾಗಿ ಊಟಕ್ಕೆ ಕಳ್ಸೋಣ. ಮತ್ತೆ ನಾವಲ್ಲಿಗೆ ಹೋದ್ಮೇಲೆ ಅವಾಗ ಮಾಮ ಅವ್ರ ಕಾಲನ್ನ ಬಿಡೋದೇ ಬೇಡ. ಮತ್ತೆ ಅವ್ರಿಗೆ ಹೇಳೋದು ನಮ್ಮೂರಲ್ಲಿ ಮಳೆ ಬರ್ಸಿ ಅಂತ. ನೀವು ಏನ್ ಹೇಳ್ತೀರೋ ಅದನ್ನ ಮಾಡೋಕೆ ನಾವು ತಯಾರಿದ್ದೀವಿ. ದಯವಿಟ್ಟು ನಮ್ಮ ಕೆಲ್ಸನ ಮಾಡ್ಕೊಡಿ. ನೀವು ಮಳೆ ಬರ್ಸ್ಲಿಲ್ಲ ಅಂತಂದ್ರೆ ನಮಗೆ ಉಳ್ಗಾಲ ಇಲ್ಲ ಅಂತ. ಎಲ್ರ ಜೀವನ ಹಾಳಾಗಿ ಹೋಗಿದೆ. ಮತ್ತೀಗ ಅವ್ರನ್ ಬಿಟ್ರೆ ಯಾರಿದಾರ್ ನಮ್ಗೆ? ಮಾಮ ಅವ್ರಷ್ಟೇ ನಮ್ಗೆ ಆಧಾರ. ನಾವು ಅವ್ರಿಗೆ ಮುಂದೆ ಹೋಗೋದಿಕ್ ಬಿಡ್ತಿಲ್ಲ ಅಂತ ಅವ್ರಿಗೆ ಬೇಜಾರಾಗಿರ್ಬೋದು. ಆದ್ರೆ ನಮ್ಮ ಹತ್ರ ಬೇರೆ ಉಪಾಯ ಇಲ್ವಲ್ಲ. ನಾವು ಮಾಮ ಅವ್ರಿಗೆ ಹೇಳಿದ್ಮೇಲೆ ಅವ್ರು ನಮಗೆ ಬೈದ್ರೂ ಪರವಾಗಿಲ್ಲ. ನೀವು ಎಲ್ಲಿವರೆಗೂ ನಮ್ಮೂರಿಗೆ ಮಳೆ ಬರ್ಸೋದಕ್ಕಾಗೋದಿಲ್ವೋ ಅಲ್ಲಿವರೆಗೂ ನಾವು ನಿಮ್ಮನ್ನ ಮುಂದಕ್ಕೆ ಹೋಗೋಕೆ ಬಿಡೋದಿಲ್ಲ. ಇವತ್ತೆಂತ ಪರಿಸ್ಥಿತಿ ಆಗಿದೆ ಅಂದ್ರೆ ನಾಳೆ ಮನುಷ್ಯರು ಪ್ರಾಣಿಗಳು ನೀರಿಗಾಗಿ ಸಾಯ್ತಾರೆ. ಹಾಗೆ ಎಷ್ಟೋ ಜನ ಊರನ್ ಬಿಟ್ಟು ಹೊರಟೋಗಿದ್ದಾರೆ. ಆದ್ರೆ ನಾನು ಎಲ್ಲೂ ಹೋಗೋದಿಲ್ಲ. ಯಾರಿಗ್ ಮನೆ ಮಠ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ? ಮತ್ತೆ ಮನೆ ಮಠ ಬಿಟ್ಟು ಎಲ್ಲಿ ಹೋಗಕ್ಕಾಗುತ್ತೆ? ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗೋದು ಸುಲಭನಾ? ಅದಕ್ಕೆ ಮಾಮ ಎಲ್ಲಿವರೆಗೂ ಊರಿಗೆ ಮಳೆ ಬರ್ಸೋದಿಲ್ವೋ ಅಲ್ಲಿವರೆಗೂ ನಾವು ಮಾಮ ಅವ್ರನ್ನ ಕಳ್ಸ್ಕೊಡೋದು ಬೇಡ.